ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ನಾವು ಕೊಟ್ಟಂತಹ ಪ್ರಶ್ನೆಗಳು ಎಲ್ಲ ಯೂನಿಟ್ ಟೆಸ್ಟ್ ಒಂದಕ್ಕೆ ಬಂದಿದ್ದಾವೆ ಸರ್. ತಮ್ಮ ಮುಂದೆನೇ ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೇನೆ. ದಿಸ್ ಈಸ್ ನಾಟ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್. ಇದು ಇದೇ ವರ್ಷದ ಇದೇ ತಿಂಗಳಿನಲ್ಲಿ ನಡೆದಂತಹ ಯೂನಿಟ್ ಟೆಸ್ಟ್ ಒಂದರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ವೇ ಹೌ ಐ ಸ್ಪೀಕ್. ಹೌದಲ್ವಾ? ಅರ್ಥ ಆಗ್ತಾ ಇದ್ದೇನೆ ರೀ ಎಲ್ಲರಿಗೂ? ವೆರಿ ಗುಡ್, ಧನ್ಯವಾದಗಳು. ನಿಮ್ಮ ಪ್ರೀತಿ ಇರಲಿ ಆಯಿತಾ. ಒಂದು ವಿಡಿಯೋ ನೋಡ್ತಾ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡ್ತಾ ದಯವಿಟ್ಟು ಆ ಕಮೆಂಟಲ್ಲಿ ಹೈಪ್ ಅಂತ ಬರುತ್ತೆ, HYPE ಅಂತ ಕಲರ್ಫುಲ್ಲಾಗಿ, ಅಲ್ಲಿ ಪಾಯಿಂಟ್ಸ್ ದಯವಿಟ್ಟು ಪ್ರೆಸ್ ಮಾಡಿ ಕ್ರೆಡಿಟ್ ಮಾಡಿ ಸರ್ ಆ ಒಂದು ವಿಡಿಯೋಗೆ. ಧನ್ಯವಾದಗಳು. ಬನ್ನಿ ಸರ್. ನೋಡಿ, ಸಬ್ಜೆಕ್ಟ್ ಇಂಗ್ಲೀಷು, ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲರಿಗೂ ಕೂಡ ಯಾರು ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಅಂಕ ತೆಗಿತೀರೋ ಅದು ನಿಮಗೆ. ಆದರೆ ಇಂಗ್ಲೀಷಲ್ಲಿ ಮಾತ್ರ ಪ್ರತಿಯೊಬ್ಬರು ಕೂಡ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಪ್ರಯತ್ನ ಪಡಿ. ಐ ಆಮ್ ದೇರ್ ವಿತ್ ಯು. ಇಷ್ಟು ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ. ಐ ಆಮ್ ದೇರ್ ವಿತ್ ಯು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರ್ ಝೀರೋ ಸರ್, ನನಗೇನು ಬರಲ್ಲ ಕಣ್ರಿ ಅಂತ ಇರುವಂತಹ ಮನಸ್ಥಿತಿಯ ಮಕ್ಕಳು, ಪ್ರಥಮ PUC ಆಗಿರ್ಬೋದು, ದ್ವಿತೀಯ PUC ಆಗಿರ್ಬೋದು, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ ನನ್ನ ಗ್ರಾಮರ್ ವಿಡಿಯೋಸಿಂದು. ಆರಾಮಾಗಿ ಕೂತ್ಕೊಂಡು ನಾನು ಹೇಳ್ತೀನಲ್ವಾ, 3 ನಿಮಿಷ, 4 ನಿಮಿಷ, 5 ನಿಮಿಷದ ವಿಡಿಯೋ ಸರ್, ಜೀವನದಲ್ಲೂ ಮರೆಯಲ್ಲ, ಆ ರೀತಿಯಾಗಿ ಹೇಳ್ಕೊಟ್ಟಿದ್ದೇನೆ. ಬನ್ನಿ ಸರ್, ಲೆಟ್ ಅಸ್ ಅನಾಲಿಸಿಸ್ ದಿಸ್ ಕ್ವಶನ್ ಪೇಪರ್. ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ದ ವರ್ಡ್ ಗ್ಯಾರಿಶ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಡ್ಯಾಶ್ ಅಂತ ಇದೆ. ಫಸ್ಟ್ ಕ್ವಶನಿಗೆ ಸರಿಯಾದ ಉತ್ತರವೇನು? ಆಪ್ಷನ್ಸ್ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಈಗ ರೋಮಿಯೋ ಜೂಲಿಯೆಟಲ್ಲಿ ಗ್ಯಾರಿಶ್ ಅಂತ ವರ್ಡ್ ಬಂದಿದೆ. ಗ್ಯಾರಿಶ್ ಅಂದರೆ ಏನು ಗೊತ್ತಾ? ಫಸ್ಟ್ ಮೀನಿಂಗ್ ತಿಳ್ಕೊಂಡ್ರೆ ಕರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಗ್ಯಾರಿಶ್ ಅಂದರೆ ಬ್ರೈಟ್ ಅಂತ, ಗ್ಯಾರಿಶ್ ಅಂದರೆ ಲೂರಿಡ್ ಅಂತ. ಕ್ಲಿಯರ್? ಬ್ರೈಟ್ ಅಂದರೆ ಯಾವುದಿಲ್ಲಿ? ಸನ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಸನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಸೆಕೆಂಡ್ ಕ್ವಶನಿಗೆ ಹೋಗೋಣ. ಜೂಲಿಯೆಟ್ಸ್ ಕಂಪ್ಯಾನಿಯನ್ಸ್ ಆರ್ ಕಂಪೇರ್ಡ್ ಟು ಡ್ಯಾಶ್ ಅಂತ. ಜೂಲಿಯೆಟಿನ ಸಂಗಾತಿಗಳನ್ನು ಅಂತ. ಕ್ವಶನ್ ಅರ್ಥ ಆದರೆ ನಿಜವಾಗಿಯೂ ಬರೀತೀರಾ ನೀವು. ಜೂಲಿಯೆಟ್ ನೋಡಿ ವಿದ್ಯಾರ್ಥಿಗಳೇ, ಯಾರಿಗೆ ರೋಮಿಯೋ ಜೂಲಿಯೆಟ್ ಗೊತ್ತಿಲ್ವೋ ಕ್ವಶನ್ ಆನ್ಸರು ಹಾಗೂ 1 ಮಾರ್ಕ್ಸು ನಾನು ಏನೇನು ಅಪ್ಲೋಡ್ ಮಾಡಿದೆ ಎಲ್ಲ ಕೂಡ ಇದೆ ಸರ್, ಆಯಿತಾ. ಜೂಲಿಯೆಟ್ ಕಂಪ್ಯಾನಿಯನ್ಸ್ ಆರ್ ಕಂಪೇರ್ಡ್ ಟು ಡ್ಯಾಶ್. ಮೈ ಡಿಯರ್ ಚಿಲ್ಡ್ರನ್, ಕಾಗೆಗಳು ಆನ್ಸರು. ಜೂಲಿಯೆಟನ್ನು ಸ್ನೋವಿಡೋ ಅಂತ ಹೇಳ್ತಾನೆ ರೋಮಿಯೋ, ಉಳಿದ ಎಲ್ಲರೂ ಕೂಡ ಕಾಗೆಗಳು 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 ಅಂತ ಹೇಳ್ತಾನೆ ಯಾರು? ರೋಮಿಯೋ. ಕ್ಲಿಯರ್? ಹೇಯ್, ಮೂವ್ ಫ್ರಮ್ ಇಯರ್. ಕ್ವಶನ್ ನಂಬರ್ 3. ದಿ ಫ್ರೆಂಚ್ ಗೌರ್ಮೆಂಟ್ ವಾಸ್ ಎ ಡ್ಯಾಶ್ ಗೌರ್ಮೆಂಟ್ ಅಂತ ಇದೆ, ಆಯಿತಾ. ಇದು ರಿಪಬ್ಲಿಕನ್ ಗೌರ್ಮೆಂಟ್ ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ಶಿವರೆಡ್ಡಿ ಅವರಿಗೆ ಧನ್ಯವಾದಗಳು. ಇವರು ನಮಗೆ ಎಲ್ಲ ಕ್ವಶನ್ ಪೇಪರು ಸೆಕೆಂಡ್ ಇಯರ್ದು ಪ್ರೆಸೆಂಟ್ ನಾವು ಒಂದು ವಾರದಿಂದ ಏನು ಅಪ್ಲೋಡ್ ಮಾಡಿದೆವೋ ಎಲ್ಲದೂ ಕೂಡ ಇವರೇ ನಮಗೆ ಕಳಿಸಿಕೊಟ್ಟಿರುವಂಥದ್ದು. ದೇವರು ಸದಾ ಚೆನ್ನಾಗಿಟ್ಟಿರಲಿ. ನಾವು ನಮ್ಮ ಕಡೆಯಿಂದ ಎಷ್ಟಾಯಿತೋ ನಿಮಗೂ ಕೂಡ ಹೆಲ್ಪ್ ಮಾಡ್ತೀವಿ. ದಯವಿಟ್ಟು ತಾವುಗಳು ಕೂಡ ನಮ್ಮ ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳು ಎಕ್ಸಾಮ್ ಆದ ತಕ್ಷಣ ಕಳುಹಿಸಿಕೊಡಿ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈ ವಿದ್ಯಾರ್ಥಿ ಪ್ರತಿಯೊಂದು ಆನ್ಸರ್ನ ಚೆಕ್ ಮಾಡಿದ್ನಲ್ವ, ಕರೆಕ್ಟಾಗಿ ಹಾಕಿದ್ದಾರೆ ನೋಡಿ. ರಿಪಬ್ಲಿಕನ್ ಗೌರ್ಮೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4. ದ ಕ್ರಿಮಿನಲ್ ರಿಸೀವ್ಡ್ ಡ್ಯಾಶ್ ಆಫ್ ಈಸ್ ಆ್ಯನ್ವ್ಯಾನಿಟಿ ಇನ್ ಅಡ್ವಾನ್ಸ್ ಅಂತ ಇದೆ. ಹಾಗಂತ ಹೇಳಿದರೆ ಬಹಳ ಈಸಿ. ಒಬ್ಬ ಮರ್ಡರರ್, ಕ್ರಿಮಿನಲ್ಲು, ರ್ಯಾಸ್ಕಲಿಗೆ ರಾಜ ಏನು ಮಾಡ್ತಾನೆ ಅಂದರೆ 600 ಫ್ರಾನ್ಸನ್ನು ಫಿಕ್ಸ್ ಮಾಡ್ತಾನೆ. ಅದರಲ್ಲಿ ಹೋಗುವ ಸಮಯದಲ್ಲಿ ಹೌ ಮಚ್ ಹಿ ರಿಸೀವ್ಡ್ ಅಂತ. ಕ್ವಶನ್ ಏನು ಅಂದರೆ ವೈಲ್ ಹಿ ಮೂವ್ಡ್ ಫ್ರಮ್ ದಟ್ ಪ್ಲೇಸ್, ವೈಲ್ ಹಿ ಈಸ್ ಮೂವಿಂಗ್ ಫ್ರಮ್ ದಟ್ ಜೈಲ್ ಆರ್ ದ ಪ್ರಿಸನ್ ಆರ್ ಫ್ರಮ್ ದ ಕಿಂಗ್ಡಮ್, ಹಿ ರಿಸೀವ್ಡ್ 1/3 ಅಂತ. ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಅರ್ಥ ಆಗ್ತಾ ಇದೆಯಾ? ಕ್ವಶನ್ 1 ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಸಿ ಇಸ್ ದ ರೈಟ್ ಆನ್ಸರ್. ಈಗ ಆನ್ ಚಿಲ್ಡ್ರನ್ ಅಂತ ಸುಂದರವಾದ ಒಂದು ಪೋಯಮ್ ಇದೆ. ದ ಚಿಲ್ಡ್ರನ್ ಆರ್ ರೆಫರ್ಡ್ ಟು ಆಸ್ ಡ್ಯಾಶ್ ಇನ್ ದ ಪೋಯಮ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಲಿವಿಂಗ್ ಆರೋಸ್ ಇಸ್ ದ ರೈಟ್ ಆನ್ಸರ್. ಮಕ್ಕಳು ಅಂದರೆ ಜೀವಂತವಾಗಿರುವ ಅಂತ. ಲಿವಿಂಗ್ ಆರೋಸ್ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 6 ಅನ್ನು ನೋಡೋಣ ಈಗ ನಾವು. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಪದ್ಯದಲ್ಲಿ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಡ್ಯಾಶ್ ಟು ದ ಚಿಲ್ಡ್ರನ್. ತಂದೆ ತಾಯಿಗಳು ಮಕ್ಕಳಿಗೆ ಏನನ್ನು ಕೊಡಬಹುದು ಅಂತ ಇಷ್ಟು ಸರಳವಾದ ವಿಷಯವನ್ನು ಕೇಳಿದ್ದಾರೆ ನೋಡಿ ಆ ಪದ್ಯದಲ್ಲಿ ಅಂತ. ಸರಿಯಾದ ಉತ್ತರ ಲವ್. ದಟ್ ಈಸ್ ದ ಆಪ್ಷನ್ ಎ.
is the right answer. Clear, my dear children? Question number 7. According to Vandana Shiva, the dramatic action of Chipko took place in the village of Dash ಅಂತ ಇದೆ. ಇದು 100% ಸರಿಯಾದ ಉತ್ತರ. ಅದ್ವಾನಿ ವಿಲೇಜ್ ಇಸ್ ದ ರೈಟ್ ಆನ್ಸರ್. ನಾವು ನಮ್ಮ ಕಡೆ ಎಲ್ಲ 3 ಚಾಪ್ಟರ್ ಕೊಡ್ತಾಯಿದ್ದೀವಿ, ಇಲ್ಲಿ 5 ಪಾಠಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ಹೌದಲ್ವಾ, ಪೋರ್ಷನ್ ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ, ಅದು ಟೀಚರಿಗೆ ಕಾನ್ಫಿಡೆನ್ಸ್ ನನ್ನ ಮಕ್ಕಳು ಬರೀತಾರೆ ಅಂತ. ಆದರೆ ಒಳ್ಳೆಯದು ಅಂತ ಹೇಳಿದರೆ ಮಕ್ಕಳಿಗೆ ಕಡಿಮೆ ಪಾಠವನ್ನು ಕೊಟ್ಟು ಯೂನಿಟ್ ಟೆಸ್ಟ್ ಒಂದು ತೆಗೆದುಕೊಂಡ್ರೆ ಒಳ್ಳೆಯ ಅಂಕಗಳನ್ನು ತೆಗಿತಾರೆ. ಯಾರಾದರೂ ಟೀಚರ್ ನೋಡ್ತಾ ಇದ್ದರೆ, ಲೆಕ್ಚರರ್ಸ್ ಪಾಠ ಮಾಡುವವರು ಈ ಒಂದು ವಿಡಿಯೋ ದಯವಿಟ್ಟು 3 ಚಾಪ್ಟರ್ಸ್ ಆರ್ ಎನಫ್. ಅರ್ಥ ಆಗುತ್ತಾ? 3 ಪಾಠಗಳು ಸಾಕು ಸರ್. ಯಾವುದು ರೋಮಿಯೋ ಆ್ಯಂಡ್ ಜೂಲಿಯೆಟ್, 2 ಡಿಯರ್ ಆನ್ ಚಿಲ್ಡ್ರನ್. ಜಾಸ್ತಿ ಅಂದರೆ ಇನ್ನೊಂದು ತಗೊಳ್ಳಿ ವಂದನ ಶಿವ. ಏನಿಯೋ ಬನ್ನಿ ಈಗ ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಹೋಗೋಣ. ಇದು ಮ್ಯಾಚ್ ದ ಫಾಲೋಯಿಂಗ್ ಅಂದರೆ MCQಸಲ್ಲೇ ಬಂದಂಥದ್ದು ಆಯಿತಾ. ತೇರಾ ಮ್ಯಾದ್ರೆ, ನಾನು ಇದು ಕೂಡ ನಿಮ್ಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಆಯಿತಾ. ಈ ಪಾಠ ತೇರಾ ಮ್ಯಾದ್ರೆ ಅಂದರೆ ಮದರ್ ಅಂತ. ಹಾಗಿದ್ರೆ ಮದರ್ ಎಲ್ಲಿದೆ ನೋಡಿ, ಮದರ್ ಅರ್ತ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 1ಗೆ 3 ಸಿ ಎಲ್ಲಿದೆ ನೋಡವ. 1:3 ನೋಡಿ ಒಂದೇ, ಅದು ಸಿ ಅನ್ನೋದು ಸರಿಯಾದ ಉತ್ತರ. ತೇರಾ ನುಲ್ಲಿಸ್, ನಲ್ ಅಂತ ಹೇಳಿದರೆ MT ಅಂತ, MT ಎಲ್ಲಿದೆ ಹುಡುಕಿ, ಸಿಕ್ತಲ್ವಾ? ಹೀಗೆ ತಾವುಗಳು ಹುಡುಕಬೇಕಾಗತ್ತೆ. ಎಕೋಸೆಂಟ್ರಿಸಮ್ ಅಂದರೆ ನೇಚರ್ ಸೆಂಟರ್ಡ್ ಅಂತ. ಕ್ಲಿಯರ್? ವೆರಿ ಗುಡ್. ಆಪ್ಷನ್ ಸಿ. 9ನೆಯ ಪ್ರಶ್ನೆ, ಡೊನಾಲರಾ ಕ್ಯಾರೀಸ್ ಎ ಡ್ಯಾಶ್ ಇನ್ ಹರ್ ಹ್ಯಾಂಡ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇದು ಕ್ವಶನ್ ಪೇಪರ್ ಪ್ಯಾಟ್ರನ್ನು. ಆದರೆ ಕೆಲವೊಂದು ಕಡೆ ಈ ರೀತಿಯಾಗಿ ಬರಲ್ಲ. ನಾನು ಪ್ರಿಪೇರ್ ಮಾಡಿದ್ರು 10 MCQಸ್ಗಳನ್ನು ಕೊಡುವ ಹಾಗೆ ಇಲ್ಲ. ಈ ಒಂದು ಕಾಲೇಜಲ್ಲಿ ಕೊಟ್ಬಿಟ್ಟಿದ್ದಾರೆ. ದಯವಿಟ್ಟು ನಿಮಗೆ ಯಾವ ರೀತಿಯಾಗಿ ಬರುತ್ತೆ ಅಂತ ಒಂದು ವಿಡಿಯೋವನ್ನು ಮಾಡಿ ನಾನು ಹಾಕ್ತೇನೆ ಸಮಯ ಸಿಕ್ಕರೆ. ಆದರೆ ದಯವಿಟ್ಟು ಏನಂತೀರ ತಾವುಗಳು, ಒಂದು ಲೈಕು, ಒಂದು ಕಮೆಂಟಲ್ಲಿ ಬರುವಂತಹ ಪಾಯಿಂಟ್ಸನ್ನು ನಮಗೆ ಕ್ರೆಡಿಟ್ ಮಾಡಿ. 10ನೆಯ ಪ್ರಶ್ನೆ, ಡೊನಾಲರಾ 9th ಕ್ವಶನ್ ನಂಬರ್ 9 ಕ್ಯಾರೀಸ್ ಎ ಡ್ಯಾಶ್ ಇನ್ ಹರ್ ಹ್ಯಾಂಡ್. ಡೊನಾಲರಾ ಏನನ್ನು ತೆಗೆದುಕೊಂಡು ಹೋಗುತ್ತಾಳೆ ಕೈಯಲ್ಲಿ? ದಟ್ ಈಸ್ ಪ್ಯಾರಾಸಾಲ್ ಅಂತ ಹೇಳಿದರೆ ಛತ್ರಿ, ವಿಚ್ ಆ್ಯಕ್ಟ್ ಆ್ಯಸ್ ಕೇನ್ ಅಂತ ಆಯಿತಾ. ಸಿ. ಕ್ವಶನ್ ನಂಬರ್ 10, ಚೂಸ್ ದಿ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಕರೆಕ್ಟ್. ಡೊನಾಲರಾ gets her usual bench to sit in the park. ಸರಿ. ಡೊನಾಲರಾ doesn't get her regular bench in the park. ಡಾನ್ ಗಾನ್ಸಲೋ. ಸರಿ. ಡಾನ್ ಗಾನ್ಸಲೋಸ್ regular bench is occupied by 3 priests. ಸರಿ. 3 ಕೂಡ ಸರಿ ಇದೆ. ಕ್ವಶನ್ ಏನು, ಯಾವುದು ತಪ್ಪು ಅದನ್ನು ಬರೀರಲೇ ತಮ್ಮ ಅಂತ. 4ನೇದು, ಪೆಟ್ರಾ ಆ್ಯಂಡ್ ಕೊನಿತೋ ಆಕ್ಯುಪೈ ಡೊನಾಲರಾಸ್ ರೆಗ್ಯುಲರ್ ಬೆಂಚ್. ಇದು ತಪ್ಪು ಆಯಿತಾ. ಅಲ್ಲಿ ಆ್ಯಕ್ಚುಲಿ ಯಾರು ಆಕ್ಯುಪೈ ಮಾಡಿರ್ತಾರೆ ಅಂದರೆ 3 ಪ್ರೀಸ್ಟ್ ಆಯಿತಾ. ನೋಡಿ ಈಗ ನಾವು 2 ಮಾರ್ಕ್ಸ್ ಕ್ವಶನ್ಸ್ ಕಡೆಗೆ ಬರೋಣ. ವಿ ಆರ್ ಮೂವಿಂಗ್ ಟುವರ್ಡ್ಸ್ 2 ಮಾರ್ಕ್ಸ್ ಕ್ವಶನ್ಸ್. ಆನ್ಸರ್ ಎನಿ 3 in 1 or 2 sentences ಈಚ್ ಅಂತ ಇದೆ. 1 ವರ್ಡ್ ಆನ್ಸರ್ ಬರೆದ್ರೂ ಸಿಗುತ್ತೆ, ಸೆಂಟೆನ್ಸ್ ಮಾಡಿ ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ, ಹೆಂಗೆ ಬರೆದ್ರೂ ಸಿಗುತ್ತೆ. ಆದರೆ ವಿತೌಟ್ ಎರರ್ ಬರೀಬೇಕು. ಕ್ಲಿಯರ್? ಬನ್ನಿ. ನೇಮ್ ಎನಿ 2 ಕಮಾಡಿಟೀಸ್ ದಟ್ ವರ್ ಟ್ಯಾಕ್ಸ್ಡ್ ಇನ್ ದಿ ಕಿಂಗ್ಡಮ್ ಆಫ್ ಮೊನಾಕೋ. ನಾನು ಅವತ್ತು ನಿಮಗೆ ಪಾಠ ಮಾಡುವ ಸಮಯದಲ್ಲಿ ಇದು ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಳ್ಳಿ. 2 ಡಿಯರ್ ಅಂತ 100% ಇದು ಬರತ್ರಲೆ 2 ಮಾರ್ಕ್ಸಲ್ಲೂ ಅಪ್ಲೋಡ್ ಮಾಡಿದ್ದೆ ನಿಮಗೆ. ನಾನು ಇದು MCQಸಲ್ಲೂ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. 2 ಮಾರ್ಕ್ಸಿಂದ ಬಂದಿದೆ. ಇರೋದೇ 3 ಕಮೋಡಿಟೀಸ್ ನೆನ್ಪಿಟ್ಕೊಳ್ರಪ್ಪ ಅಂತ ಹೇಳಿಕೊಟ್ಟಿದ್ದೆ. ಯಾವುದು ಗೊತ್ತಾ? ಪೋಲ್ ಟ್ಯಾಕ್ಸು. ಮತ್ತೊಂದು ಹೇಳಿ ನೋಡವ. ಕಮೆಂಟ್ ಮಾಡ್ತೀರಾ? ಕಮೆಂಟ್ ಮಾಡಿದರೆ ಬಹಳ ಖುಷಿಯಾಗುತ್ತೆ. ಕ್ವಶನ್ ನಂಬರು 11ಕ್ಕೆ ದಯವಿಟ್ಟು ಆನ್ಸರನ್ನು ಕಮೆಂಟ್ ಮಾಡಿ. ಒಂದು ನಾನೇ ಹೇಳಿಬಿಟ್ಟಿದ್ದೀನಿ ಪೋಲ್ ಟ್ಯಾಕ್ಸ್ ಅಂತ, ಇನ್ನು 2 ನೀವೇ ನನಗೆ ಹೇಳಿ. ನೆಕ್ಸ್ಟು, ವಾಟ್ ಡು ಬೋ ಆ್ಯಂಡ್ ಆ್ಯರೋಸ್ ರೆಫರ್ ಇನ್ ದಿ ಪೋಯಮ್ ಆನ್ ಚಿಲ್ಡ್ರನ್ ಅಂತ ಇದೆ. MCQಸಲ್ಲೇ ಇತ್ತಲ್ವಾ. ಆ್ಯರೋ ಅಂದರೆ ಮಕ್ಕಳು ಅಂತ, ಬೋ ಅಂತ ಹೇಳಿದರೆ ಪೇರೆಂಟ್ಸ್ ಅಂತ. ಇಷ್ಟೇ ಸರ್ ಆನ್ಸರು. ಬೋ ರೆಫರ್ಸ್ ಟು ಪೇರೆಂಟ್ಸ್, ಆ್ಯರೋ ರೆಫರ್ಸ್ ಟು ಮಕ್ಕಳು ಆಯಿತಾ, ಚಿಲ್ಡ್ರನ್. ವಾಟ್ ಆರ್ ದಿ 2 ಮೇಜರ್ ಕೋರ್ಸಸ್ ಥಾಟ್ ಇನ್ ಅರ್ತ್ ಯೂನಿವರ್ಸಿಟಿ. 13ನೆಯ ಪ್ರಶ್ನೆ ಕೂಡ ನಾನು ನಿಮ್ಗೆ ಹೇಳಿದೆ. 100% ಫಿಕ್ಸ್ ಓದ್ಕೊಳ್ರಲ್ಲೇ ಅಂತ ಎಕ್ಸಾಮಿಗೆ ಬಂದಿದೆ. ಅದೇ ಖುಷಿ ಆಗೋದು ನಮಗೆ. ನಮ್ಮ ಮೇಲೆ ನಂಬಿಕೆ ಇಟ್ಟವರು ಎಕ್ಸಾಮ್ ಚೆನ್ನಾಗಿ ಬರೆದಿರ್ತೀರ. ವಾಟ್ ಆರ್ 2 ಮೇಜರ್ ಕೋರ್ಸಸ್ ಥಾಟ್ ಇನ್ ಅರ್ತ್ ಯೂನಿವರ್ಸಿಟಿ ಅಂತ ಇದೆ ಅಲ್ವಾ. ಭಾಳ ಈಸಿ ಕಣ್ರಿ. ಇದು ವಂದನ ಶಿವ ಪಾಠ, 4ನೆಯ ಪಾಠ. ಇದರಲ್ಲಿ ಏನು ಅಂತ ಹೇಳಿದರೆ ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಆಯಿತಾ. ಅದು 2 ಮೇಜರ್ ಕೋರ್ಸಸ್. ಇನ್ನೊಂದು ನೀವೇ ಹೇಳ್ತೀರಾ, ನಾನೇ ಹೇಳಬೇಕಾ? ಹೌದಲ್ವಾ. ನೀವು ಕಲೀಲಿಲ್ಲ ಅಂದರೆ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ ಕಣ್ರಿ. ಹಾಗಾಗಿ ವೆನ್ ಆ್ಯಂಡ್ ವೇರ್ ಡಾನ್ ಗಾನ್ಸಲೋ ಗೋ ಫಾರ್ ಹಂಟಿಂಗ್. ವೆನ್ ಆ್ಯಂಡ್ ವೇರ್ ಅಂತ ಇದೆ. ವೆನ್ ಅಂದರೆ ಯಾವಾಗ ಅಂದರೆ ಸರಿಯಾದ ಉತ್ತರ ಸಂಡೇ ಅಂತ. ವೇರ್ ಅಂತ ಇದೆ, ಅದು ಟು ಹಿಸ್ ಎಸ್ಟೇಡ್ ಅರಾವಾಕ ಆಯಿತಾ.
ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ನೋಡಿ, ಡಾನ್ ಗಾನ್ಜಾಲೋ ಸನ್ನಿ ಮಾರ್ನಿಂಗ್ ಪಾಠ 5ನೇಯದು, ಭಾಳ ಲೆಂತಿ. ಸನ್ನಿ ಮಾರ್ನಿಂಗ್ ಸ್ಪೇನ್ ಪಾಠ ಭಾಳ ಚೆನ್ನಾಗಿದೆ, ಸುಂದರವಾದ ಟ್ವಿಸ್ಟ್. ಉಪೇಂದ್ರ ಮೂವಿ ನೋಡ್ದಂಗೆ ಆಗುತ್ತೆ. ಅರ್ಥ ಆಗುತ್ತೆ. 2-3 ಸಲ ಓದಬೇಕು ಪಾಠ, ಆಯಿತಾ? ಯಾರಿಗೆ ಅರ್ಥ ಆಗಿಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ನಾನು ಇದು ಕೂಡ ಹೇಳಿದ್ದೆ, ಆಯಿತಾ? ಬನ್ನಿ, 14ನೇದು ಹೇಳಿರಲಿಲ್ಲಪ್ಪ. ಕ್ವಶನ್ ನಂಬರ್ 3 ಮೇನ್ ಕ್ವಶನಿಗೆ ಹೋಗುವ. ಆನ್ಸರ್ ಎನಿ 2 in about 60 words each. ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸಸ್ ಹರ್ ಲವ್ ಫಾರ್ ರೋಮಿಯೋ. ಇದು ಕ್ವಶನ್ ವಿತ್ ಆನ್ಸರೇ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ತೆಗೆದು ಸ್ವಲ್ಪ ನೋಡಿ. ನಿಮಗೆ ನಾನು ಏನೋ ಸುಳ್ಳೆ ಹೆಸರು ಏನೋ ರೀಲ್ ಬಿಡ್ತವ್ರೆ ಅಥವಾ ಸುಳ್ಳು ಹೇಳ್ತಾರೆ ಅಂದಂಗಾದರೆ 1 ವಾರದ ಹಿಂದೆ ಈ ಒಂದು ಕ್ವಶನ್ ಆನ್ಸರನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಚೆಕ್ ಮಾಡಿ. ಹೌ ಡಿಡ್ ಕ್ರಿಮಿನಲ್ ಲೆಡ್ ಹಿಸ್ ಲೈಫ್ ಆಫ್ಟರ್ ಹಿಸ್ ರಿಲೀಸ್. ಇದು ಹಾಟ್ ಕ್ವಶನ್ನು, ಇದು ಬೇಡ, ಆಯಿತಾ? ವಾಟ್ ಮೇಕ್ಸ್ ಡೊನಾಲರ ಅಸ್ಯೂಮ್ ದಟ್ ಡಾನ್ ಗಾನ್ಜಾಲೋ ಆ್ಯಸ್ ಅನ್ ಇಲ್ ನೇಚರ್ಡ್ ಮ್ಯಾನ್. ಇದು ಭಾಳ, ಇದಕ್ಕೂ ಕೂಡ ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಆದರೆ ಪ್ರೆಸೆಂಟು ಯೂನಿಟ್ ಟೆಸ್ಟ್ 1ಗೆ ಇದನ್ನು ಅಪ್ಲೋಡ್ ಮಾಡಿರಲಿಲ್ಲ ನನ್ನ ಚಾಪ್ಟ್ರು, ಯಾಕಂದರೆ ಎಲ್ಲ ಕಡೆ 3ರಿಂದ 4 ಪಾಠಗಳನ್ನು ಕೊಡ್ತಾ ಇದ್ದಾರೆ, ಇಲ್ಲಿ 5 ಚಾಪ್ಟರ್ಸ್ ಕೊಡಲಾಗಿದೆ. ರೈಟ್ ಎ ನೋಟ್ ಆನ್ ಅರ್ತ್ ಯೂನಿವರ್ಸಿಟಿ. ಇದು ಹೇಳಿದ್ದೆ ನಿಮಗೆ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಕಂಡ್ರಪ್ಪ, ಓದ್ಕೊಳ್ಳಿ ಅಂತ. ನೆಕ್ಸ್ಟ್, ಮೆನ್ಷನ್ ನೀ 2 in about 100 words ಅಂತ ಇದೆ, ಆಯಿತಾ? ಮತ್ತೇನೂ ಇಲ್ಲ ಸರ್, ಅದೇ ಪ್ರಶ್ನೆ, ಅದೇ ನೋಡಿ. ವೈ ಡಿಡ್ ಕ್ರಿಮಿನಲ್ ರೆಫ್ಯೂಸ್ ಟು ಗೋ ಔಟ್ ಆಫ್ ದ ಪ್ರಿಸನ್. ಇದು ನಾನು ಮೊನ್ನೆನೋ ನಿಮಗೆ ಕ್ವಶನ್ ವಿತ್ ಆನ್ಸರ್ 2 ಡಿಯರ್ ಪಾಠದಿಂದ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದು 1K ಓಡಲೇ ಇಲ್ಲ, ಬರೀ 655 ಜನ ನೋಡಿದ್ದೀರಾ, ಬಹಳ ಬೇಜಾರಾಯಿತು. ಅದು ಎಕ್ಸಾಮಿಗೆ ಬಂದಿದೆ. ನೀವು ಕೊಡುವಾಗ ತೆಗೆದುಕೊಳ್ಳುವುದನ್ನು ಕಲಿಬೇಕು. ತಂದೆ ತಾಯಿ ಇದ್ದಾಗ ಅವರ ಹತ್ರ ಆಶೀರ್ವಾದ ಪಡೀಲಿಲ್ಲ ಅಂದರೆ ಸತ್ತ ಮೇಲೆ ಹೋಗ್ಬಿಟ್ಟುಗಳೋ ಅಂತ ಹತ್ರ ಉಪಯೋಗವೇನೋ. ಹಾಗೆ ನನ್ನ ವೀಡಿಯೋಸ್ಗಳು ಬಂದಾಗ ವಾಚ್ ಮಾಡ್ದಂಗೆ ಎಕ್ಸಾಮ್ ಬರ್ಕೊಂಬಂದು ಆಮೇಲೆ ನೋಡಿ ಅಯ್ಯೋ ಅಂತ ತಲೆ ಇಟ್ಕೊತೀರಾ. ಏನಿಹೋ ಬನ್ನಿ, ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಗ್ರಾಮರ್ ಕಡೆಗೆ ಸ್ವಲ್ಪ ಹೋಗಿ ಬರೋಣ. ಯೂಸ್ ಅ ಪ್ರಾಪರ್ ಆರ್ಟಿಕಲ್ ಅಂತ ಇದೆ ವಿದ್ಯಾರ್ಥಿಗಳೇ, ನೋಡೋಣ. ಡ್ಯಾಶ್ ಮೂನ್ ಲುಕ್ಸ್ ಬ್ಯೂಟಿಫುಲ್ ಟು ನೈಟ್ ಅಂತ ಇದೆ, ದಿ ಮೂನ್ ಅಂತ ಬರಿಬೇಕು, ಆಯಿತಾ? ಮೈ ಫಾದರ್ ಬಾಟ್ ಡ್ಯಾಶ್ ನ್ಯೂ ಕಾರ್ ಅಂತ ಇದೆ, ಆ ನ್ಯೂ ಕಾರ್. ಒಂದು ಕಾರನ್ನು ಒಂದು ಅನ್ಲಿಕ್ಕೆ ಎ ಅಂತ ಬರಿಬೇಕು, ಕ್ಲಿಯರ್? ಯೂಸ್ ಪ್ರಾಪರ್ ಪ್ರಿಪೋಸಿಷನ್ಸ್ ಅಂತ ಇದೆ. ಪ್ರಿಪೋಸಿಷನ್ಸ್ ಅಂದರೆ ಪೊಸಿಷನ್ ಎಲ್ಲೆಲ್ಲಿ ಅಂತ ಹೇಳುವಂಥದ್ದು. ಬನ್ನಿ, ದ ಕ್ಯಾಟ್ ಈಸ್ ಹೈಡಿಂಗ್ ಡ್ಯಾಶ್ ದ ಸೋಫಾ. ಸೋಫಾದ ಹತ್ರ ಸೈಡಿಗೆ ಏನಂತೀರ ಹೊಕ್ಕೊಂಡಿದೆ ಇಲ್ಲಿ ಅಂತ, ಆಯಿತಾ? ಅದನ್ನು ಬಿಸೈಡ್ಸ್ ಅಂತ ಕರಿಬೇಕು ಇಂಗ್ಲೀಷಲ್ಲಿ. ದ ಪ್ಲೇನ್ ಫ್ಲೂ ಡ್ಯಾಶ್ ದಿ ಮೌಂಟೇನ್. ಬೆಟ್ಟದ ಮೇಲೆ ಹಾದಿ ಹೋಯಿತು ಅಂತ, ಹಾರಿ ಹೋಯಿತು ಅನ್ನಲಿಕ್ಕೆ ಫ್ಲೂ ಅಂತೀವಿ. ಆ ಬೆಟ್ಟದ ಮೇಲೆ ಅನ್ನಲಿಕ್ಕೆ ಓವರ್ ಅಂತ ಕರಿತೀವಿ. ಈ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ, ಆಯಿತಾ, ರಿಯಲಿ ಶಿ ಆರ್ ಹಿ ಈಸ್ ಗ್ರೇಟ್. ಎಲ್ಲ ಆನ್ಸರ್ಗಳು ಐ ಥಿಂಕ್ ಔಟ್ ಆಫ್ ಔಟ್ ಇರ್ಬೋದು. ಗ್ರಾಮೆಟಿಕಲ್ ಏನಾದರೂ ಮಿಸ್ಟೇಕ್ ಆದರೆ ಕ್ವಶನ್ ಆನ್ಸರ್ಸಲ್ಲಿ ಅಲ್ಲಿ ಕಡಿಮೆ ಆಗ್ಬೋದು, ಯಾಕಂದರೆ ಪರ್ಫೆಕ್ಟಾಗಿ ಆನ್ಸರನ್ನು ಬರೆದಿದ್ದಾರೆ. ಧನ್ಯವಾದಗಳು. ದ ಗರ್ಲ್ ಈಸ್ ಸಿಟ್ಟಿಂಗ್ ಡ್ಯಾಶ್ ಹರ್ ಬ್ರದರ್ ಅಂತ ಇದೆ. ನಾವೇನು ಮಾಡ್ತೀವಿ, ವಿತ್ ಹರ್ ಅಂತ ಬರಿತೀವಿ, ಆ್ಯಕ್ಚುಲಿ ನೆಕ್ಸ್ಟ್ ಹರ್ ಅಂತ ಬರಿಬೇಕು, ಆಯಿತಾ? ಬರಿ, ನೆಕ್ಸ್ಟು ಹರ್ ಬ್ರದರ್ ಅಂತ. ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಅಂತ ಇದೆ. ಮೈ ಮದರ್ ಯೂಸ್ವಲಿ ಡ್ಯಾಶ್ ಕುಕ್ ಡಿಲಿಷಿಯಸ್ ಫುಡ್ ಅಂತ ಇದೆ, ಕುಕ್ಸ್ ಅಂತ ಬರಿಬೇಕು, ಕುಕ್ಸ್, ಆಯಿತಾ? ಶಿ ಡ್ಯಾಶ್ ಬಿ ಸ್ಲೀಪ್ ವೆನ್ ದಿ ಫೋನ್ ರ್ಯಾಂಗ್ ಅಂತ ಇದೆ. ಹಿ ಡ್ಯಾಶ್ ಅಂತ ಇದೆ ಅಲ್ವಾ, ಹಿ ವಾಸ್ ಸ್ಲೀಪಿಂಗ್, ಅದು ಸರಿಯಾದ ಉತ್ತರ. ನೋಡಿ, ಪಾಸ್ಟ್ ಕಂಟಿನ್ಯೂಸಲ್ಲಿ ಬರಬೇಕು. ಮಲಗ್ತಾ ಇದ್ದಾನೆ ಕಣ ಅವನು ಅಂತ, ಅಂದರೆ ಸ್ವಲ್ಪ ಹೊತ್ತು ಆಯಿತು, ಆಲ್ರೆಡಿ ಪಾಸ್ಟ್ ಕಂಟಿನ್ಯೂಸಲ್ಲಿ ಇದ್ದಾನೆ ಅಂತ, ಆಯಿತಾ? ಚೂಸ್ ದಿ ಕರೆಕ್ಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ನೋಡ್ರಪ್ಪ, ಗ್ರಾಮರ್ ಯಾರಿಗೆ ಬರಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ ಸಪ್ರೇಟಾಗಿ, ಪ್ಯಾಸಿವ್ ವಾಯ್ಸ್ ಕ್ಲಿಕ್ ಮಾಡ್ಕೊಳ್ಳಿ, ಕಲೀರಿ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬರಲ್ವಾ, ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇದೇ ವಿಡಿಯೋದ, ಆಯಿತಾ? ಟೋಟಲ್ 15 ಲಿಂಕನ್ನು ಕೊಟ್ಟಿರ್ತೇನೆ. 15 ಲಿಂಕು ಗ್ರಾಮರಿಂದೇ ಆಗಿರುತ್ತೆ. ಸರ್, ನನ್ನ ಜೀವನದಲ್ಲೂ ಗ್ರಾಮರ್ ಮರಿಬಾರ್ದು. ಕೂತ್ಕೊಂಡು ಒಂದು ಪೆನ್ನು ಪೇಪರ್ ತೊಗೊಂಡು ಆ ಗ್ರಾಮರ್ ಕ್ಲಿಕ್ ಮಾಡ್ಕೊಂಡು ಕೂತ್ಕೊಳ್ಳಿ. ಐ ಅಶ್ಯೂರ್ ಯು, ಐ ಪ್ರಾಮಿಸ್ ಯು, ದಿಸ್ ಈಸ್ ಮೈ ಚಾಲೆಂಜ್ ಮ್ಯಾನ್. ಒನ್ಸ್ ಯು ವಾಚ್ ಮೈ ವಿಡಿಯೋ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಟೈಪ್ ಆಫ್ ಟೀಚಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಮೈ ಯೂಟ್ಯೂಬ್ ಚಾನಲ್ ಅಂತ. ಎನಿಹೋ ಬನ್ನಿ, ಮೈ ಫ್ರೆಂಡ್ಸ್ ಡ್ಯಾಶ್ ಟು ಪ್ಲೇ ಕ್ರಿಕೆಟ್ ಅಂತ ಇದೆ, ಭಾಳ ಈಸಿ. ಮೈ ಫ್ರೆಂಡ್ಸ್ ಅದು ಬಹುವಚನ, ಹಾಗಾಗಿ ಲೈಕ್ ಅಂತ ಅನ್ನುವಂಥದ್ದೇ ಸರಿ. ಇಲ್ಲಿ ಕರೆಕ್ಟಾಗಿ ವಿದ್ಯಾರ್ಥಿ ಹಾಕಿದ್ದಾರೆ ರೈಟ್ ಆನ್ಸರ್. ಶಿ ಡ್ಯಾಶ್ ಅ ಬೈಸಿಕಲ್ ಅಂತ ಇದೆ. ಶಿ ಅಂತ ಬಂದಮೇಲೆ ಹ್ಯಾಸ್ ಅಂತ ಬರಬೇಕಲ್ಲಿ, ಆಯಿತಾ? ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಹ್ಯಾಸ್.
ವೆರಿ ಗುಡ್. ನಂತರದಲ್ಲಿ ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಅಂಡರ್ಲೈನ್ ಅಂತ ಇದೆ. ಇದಂತೂ ಭಾಳ ಈಸಿ. ಯಾರಿಗೆ ಗೊತ್ತಿಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಪ್ರೊನೋಮಿನಲ್ ಪ್ರೊನೌನ್ಸ್ ಅಂತ ಇದು, ಆಯಿತಾ. ನಂತರದಲ್ಲಿ ಲೆಟ್ ರೈಟಿಂಗೇ ಬರೆಯೋದು ಗೊತ್ತಿಲ್ಲ ಸರ್, ಹೆಂಗೆ ಬರೆದ್ರು ನಮಗೆ 5/5 ಬರ್ತಾ ಇಲ್ಲ ಅಂತಹ ವಿದ್ಯಾರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೋಸ್ಕರ ಏನು ಮಾಡ್ತೀನಿ ಅಂದರೆ 3 ಲೆಟ್ ರೈಟಿಂಗನ್ನು ಲಿಂಕನ್ನು ಕೊಟ್ಟಿರ್ತೇನೆ. ಆ 3 ಲೆಟ್ ರೈಟಿಂಗು 5-5 ನಿಮಿಷದ್ದು ಅಥವಾ 6 ಇರ್ಬೋದು. ಯಾಕೆ ನಿಮಗೆ 5-5 ಬರ್ತಾ ಇಲ್ಲ, ವಾಟ್ ಮಿಸ್ಟೇಕ್ಸ್ ಆರ್ ಯು ಡೂಯಿಂಗ್ ಇನ್ ಎಕ್ಸಾಮ್, ಇನ್ ಬೋರ್ಡ್ ಎಕ್ಸಾಮ್? ಯಾಕಂದರೆ ನಾನು ಒಂದು ಸುಮಾರು 7 ವರ್ಷಗಳಿಂದ, ಆಯಿತಾ, ನಮ್ಮ ಒಂದು ಸರ್ವಿಸ್ ಬಂದು ಒಂದು 16-17 ವರ್ಷ ಆಯಿತು. ಆ ಸರ್ವಿಸ್ ತಗೊಂಡು ಏನು ಮಾಡ್ತೀರಾ, ಇವ್ಯಾಲ್ಯೂಯೇಷನ್ ಹೋಗುತ್ತಿರುವಂಥದ್ದು ಸುಮಾರು 7 ವರ್ಷಗಳಿಂದ. ಆ 7 ವರ್ಷದಲ್ಲಿ ಇವ್ಯಾಲ್ಯೂಯೇಷನ್ ಮಾಡಿ ಆ ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆ ಲೆಟ್ ರೈಟಿಂಗನ್ನು ದಯವಿಟ್ಟು ನಾನು ಎಲ್ಲಿ ನೀವು ಅಂಕಗಳನ್ನು ಕಳೆದುಕೊಳ್ತಾ ಇದ್ದೀರಾ ಅಂತ ಒಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಸರ್. ಗಾಡ್ ಬ್ಲೆಸ್ ಯು. ಎಕ್ಸಾಮ್ ಆದ ತಕ್ಷಣ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿ ಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು.